ಇವಾಗ ದೈವಾರಾಧನೆ ಮಾಡ್ಬೇಕಂದ್ರೆ ಅದಕ್ಕೆ ತುಂಬಾ ಖರ್ಚಿದೆ. ಹ. ಸದ್ಯದ ಪ್ರೆಸೆಂಟ್ ವರ್ಲ್ಡ್ ಅಲ್ಲಿ ಇರೋ ಪ್ರತಿಯೊಂದು ಪದಾರ್ಥಕ್ಕೂ ಏನೋ ಒಂದು ಬೆಲೆ ಇದೆ. ಸೊ ಒಂದು ಖರ್ಚಿದ್ದೇ ಇದೆ. ಈಗ ದುಡ್ಡಿದ್ದವರು ಖಂಡಿತ ದೈವಾರಾಧನೆ ಮಾಡ್ಬೋದು. ಹ್ಮ್. ಬಟ್ ಎಲ್ಲರ ಹತ್ರ ದುಡ್ಡಿರಲ್ಲ. ತುಳುನಾಡಲ್ಲಿ ತುಂಬಾ ಜನ ಇದ್ದಾರೆ. ಸೊ ದುಡ್ಡು ಇಲ್ದಿದ್ದವ್ರಿಗೆ ದೈವಾರಾಧನೆ ಮಾಡಕ್ಕಾಗಲ್ವಾ? ಅವ್ರು ಹೇಗೆ ಮಾಡ್ಬೇಕು ಅವ್ರು? ಒಂದು ದೈವಾರಾಧನೆ ಅನ್ನುವ ಅದರ ವಿಷಯದ ವ್ಯಾಪ್ತಿಯ ಬಗ್ಗೆ ಅರಿವಿಲ್ಲದ ಒಂದು ವ್ಯವಸ್ಥೆ ಇದು. ದೈವಾರಾಧನೆ ಅಂತ ಹೇಳಿದ್ರೆ ಏನು? ನೇಮಕೋಲ ಕೊಡುವುದು, ಗೌಜಿ ಮಾಡುದು, ಬ್ಯಾಂಡ್ ಬಿಡುದು, ಇದುವೇ ದೈವಾರಾಧನೆಯಾ? ಬಟ್ ಎಲ್ಲ ದೈವಾರಾಧನೆ ಅದೇ ಅಲ್ಲ ನಡೆಯೋದು. ಪಟಾಕಿ ಹೊಡೆಯೋದಿರ್ಬಹುದು. ಅದು ಅಲ್ಲದೆ ದೈವಾರಾಧನೆ ಇಲ್ವಾ? ದೈವಾರಾಧನೆ ಅಂತ ಹೇಳಿದ್ರೆ, ದೈವ ಅಂತ ಹೇಳಿದ್ರೆ ಸತ್ಯ, ಆತ್ಮವತ್ ಶಕ್ತಿ. ಸ್ವಾಮಿ ಸತ್ಯಗಳೇ ನನ್ನಲ್ಲಿರೋದಿಷ್ಟು, ನನ್ನ ಹತ್ರ ಏನೂ ಇಲ್ಲ, ನನ್ನ ಹತ್ರ ಒಂದು ಕೇಪಳ ಹೂ ಇದೆ, ನಿನ್ಗೆ ಇಟ್ಟಿದ್ದೇನೆ, ನನ್ನ ರಕ್ಷಿಸು ಅಂತ ಪ್ರಾರ್ಥಿ. ದೈವಾರಾಧನೆ ಹಾಗೆ ಆಯ್ತು, ಹಾಗೆ ಆಯ್ತು. ಏನೂ ತೊಂದರೆ ಇಲ್ಲ, ದೈವ ಅನುಗ್ರಹ ಸಿಗ್ತದೆ. ನೋಡಿ, ಅದು ಹೇಳುವಾಗ ನಂಗೆ ರೋಮಾಂಚನ. ಏನೂ ಇಲ್ಲ, ಇದೆಲ್ಲ ಏನು? ಹಾಗಾದ್ರೆ ಕೋಲ ಕೊಡಬೇಕು, ನೇಮ ಕೊಡಬೇಕು, ಆಸೆ ಇರ್ತದೆ. ದೈವ ಹೇಳ್ತದೆ, ದೈವದ ನುಡಿಕಟ್ಟಲ್ಲಿ ಕೆತ್ತ ಇತ್ತಂಡ ಮಾತ್ರ ಕೆತ್ತುನು, ಕೆತ್ತ ಇಜ್ಜಂದ ಕೆತ್ತರಿಜ್ಜಿಂತ. ಕೆತ್ತ ಇದ್ರೆ ಮಾತ್ರ ಅಲ್ಲ ಕೆತ್ತದು, ಇಲ್ಲದ್ರೆ ಕೆತ್ತಲಿಕ್ಕಿಲ್ಲ. ಇದ್ದವ ಮಾತ್ರ ಕೊಡ್ಲಿಕ್ಕೆ, ಇಲ್ಲದವ ನಿನ್ನ ಈ ಪಾಡ್ನಂಚುತನ ಬೆಗರೆ ಇಂಕ ನೇಮ ಅಂದ್ರೆ ನೀನು ಹಾಕಿದ ಬೆವರೇ ನನಗೆ ಸೇವೆ ನೇಮ ಅಂತೇಳಿ. ಅಲ್ಲಿ ಬಂದು ಈಗ ಕೆಲವೊಂದು ಪೂಜೆಗಳೆಲ್ಲ ಹೇಳ್ತಾರೆ, ಪೂಜೆ ನೀವು ಮಾಡ್ಬೇಕಂತಿಲ್ಲ, ಅಲ್ಲಿ ಬಂದು ಕಸ ಗುಡಿಸಿ ದೇವರೇ ಅಂತ ಹೇಳಿದ್ರೆ ದೈವಾನುಗ್ರಹ ಇದೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇಲ್ಲಿ ದೈವಗಳದ್ದು. ಆಯ್ತಾ? ಮತ್ತೆ ದೈವ ಒಂದು ಮನಸ್ಸು ಮಾಡಿದ್ರೆ, ಅನುಗ್ರಹ ಕೊಟ್ರೆ, ನೇಮ ಈಗ ಹರಕೆ ಹೇಳಿದ್ರೆ ಅದು ನಿಮ್ಮಿಂದ ತಗೊಳ್ತದೆ. ನಾನೇ ಉದಾಹರಣೆ. ಹೇಗೆ? ನನಗೆ ಪೋಸ್ಟ್ ಆಫೀಸಲ್ಲಿ ಎಕ್ಸ್ಟ್ರಾ ಡಿಪಾರ್ಟ್ಮೆಂಟ್ ಕೆಲಸ, 3,000 ಸಂಬಳ, ತಿಂಗಳಿನ ಕೊನೆಗೆ ಮನೆಗೆ ಕೊಂಡೋಗ್ಲಿಕ್ಕೆ ಇಲ್ಲ. ನಮ್ಮ ಶಕುಂತಳ ಕಿನಿ ಅಂತ ಇದ್ರು, ಶಕುಂತಳಮ್ಮ ಅಂತ ಇದ್ರು, ಕೊಂಕಣಿಯವರು. ಯಾವತ್ತೂ ನಮಗೆ ಜಾಗೃತಿ ಹೇಳೋರು, ಜಾಗ್ರತೆ ಮಾಡ್ಕೊಡು, ಕಾಸಾಳು ಮಲ್ಪೆರೆ ಬಳ್ಳಿ ಅಂತ ಹೇಳಿ, ಹಾಳು ಮಾಡ್ಕೊಳ್ಬೇಡಿ, ಉಳಿತಾಯ ಮಾಡಿ. ಕಟ್ಟಗಡೆಗೆ ಅವರ ಹತ್ರನೇ ಸಾಲ ತಗೊಂಡು ಮನೆಗೆ ಹೋಗೋದು. ಅಷ್ಟು ಒಳ್ಳೆಯವರು, ಉಳಿತಾಯಕ್ಕೆ ಬೋಧಿಸೋರು. ನಂಗೆ ಪ್ರಮೋಷನ್ಗೆ ಎಕ್ಸಾಮ್ ಬರೀಬೇಕಿತ್ತು. ಎಕ್ಸಾಮ್ ಒಂದು ಅಟೆಂಪ್ಟ್ ಅಲ್ಲಿ ಫೇಲ್ ಆದೆ. ಸೆಕೆಂಡ್ ಅಟೆಂಪ್ಟ್ ಬಡತನ ಕಷ್ಟ ಇದೆ ನಮಗೆ. ಹೇಳಿದ್ರು ಅದು ಇನ್ಫ್ಲುಯೆನ್ಸ್ ಆಗ್ತದೆ, ಇದು ಇನ್ಫ್ಲುಯೆನ್ಸ್ ಆಗ್ತದೆ. ಒಂದು ಕಡೆ ನಂಗೆ ಇನ್ಫ್ಲುಯೆನ್ಸ್ ಸಿಗುವಾಗ ನಂಗೆ ಮುಖಕ್ಕೆ ಮಂಗಳಾರತಿ ಆಗಿತ್ತು ನನ್ನ ಹಿರಿಯ ಅಧಿಕಾರಿಗಳಿಂದ. ಇನ್ನೂ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಹೊರಗೆ ಬರುವಾಗ ಯಾರೋ ಒಬ್ರು ಹೇಳಿದ್ರು, ಹಿರಿಯ ನಿಮ್ಗೆ ಇನ್ಫ್ಲುಯೆನ್ಸ್ ಯಾಕ್ರಿ, ನಿಮ್ಮ ದೈವ ಇಲ್ವಾ? ಅವ್ರು ನಂಗೆ ಇನ್ಸಲ್ಟ್ ಮಾಡ್ಲಿಕ್ಕೆ ಹೇಳಿದ್ದ ಅಲ್ಲ, ಚುಚ್ಚಿದೇನು ಗೊತ್ತಿಲ್ಲ ನಂಗೆ. ನಿಮ್ಮ ದೈವ ಇಲ್ವಾ? ದೈವ ಇದ್ದಾಗ ನಿಮ್ಗೆ ಬೇರೆ ಇನ್ಫ್ಲುಯೆನ್ಸ್ ಯಾಕೆ? ದೈವದಲ್ಲಿ ಇನ್ಫ್ಲುಯೆನ್ಸ್ ಮಾಡಿದ್ದೆ. ನಾನು ಸೀದಾ ನನ್ನ ಕುಟುಂಬದ ಮನೆಗೆ ಬಂದೆ, ಸಜಿಪದ ಮನೆಗೆ. ಅಲ್ಲಿ ಒಂದು ಚಿಕ್ಕ ಜಗಲಿ ಇತ್ತು, ಚಿಕ್ಕ ಮೊಬೈಲ್ ಇತ್ತು ನನ್ನದು. ಅದು ಒಂದು ಬಂದದ ಆವಾಗಲ್ಲ, 1 ವಾರದ ನಂತರ ಬಂದೆ, ಆ ರಜೆ ನೋಡಿ ಬಂದು ಮೊಬೈಲನ್ನು ಅಲ್ಲಿಟ್ಟೆ. ದೈವಸ್ಥಾನಕ್ಕೆ ಒಂದು ಸುತ್ತು ಪ್ರದಕ್ಷಿಣೆ ಬಂದೆ. ನನಗೆ ಅಲ್ಲಿ ಅವಮಾನದ ಕಣ್ಣೀರು ಇಳಿತದೆ, ನೋವಾಯ್ತು ನನಗೆ. ಅಲ್ಲಿ ಸಾರ್ವಜನಿಕ ಬೈದ್ರಲ್ಲ ಇನ್ಫ್ಲುಯೆನ್ಸಿಗೆ ಹೋಗಿ, ಅದೂ ನೋವಿತ್ತು. ಮತ್ತೆ ನಾನು ಕೂಗಿ ಹೇಳಿದೆ ದೈವದಲ್ಲಿ, ಮಾತಾಡಿ ದೈವದ ನಾನೇ ಮಾತಾಡಿದೆ, ನನ್ನದು ಒಂದು ಪ್ರಮೋಷನ್ ಆದರೆ ಪಂಜುಲ್ಲಿ ನಿನಗೆ ಒಂದು ಧರ್ಮ ನೇಮ ಕೊಡ್ತೇನೆ ಅಂತ ಬಾಯಲ್ಲಿ ಬಂತು. ನೇಮ ಕೊಡ್ಲಿಕ್ಕೂ ಕಷ್ಟ, ಧರ್ಮ ನೇಮ ಬಾಯಲ್ಲಿ ಬಂದಾಗೆ ಧರ್ಮ ನೇಮ ಕೊಡ್ತೇನೆ. ಆಶ್ಚರ್ಯ ಅಂತ ಹೇಳಿದ್ರೆ ಮೊಬೈಲ್ ರಿಂಗ್ ಆಗ್ತಾ ಉಂಟು. ಎತ್ತಿ ನೋಡ್ತೇನೆ, ನೀನು ಪ್ರಮೋಷನ್ ಆಯ್ತು ಅಂತೇಳಿ. ಏನು ಹೇಳ್ತೇನೆ ನಿಮಗೆ? ಆಯ್ತಾ, ನೇಮ ವ್ಯವಸ್ಥೆಗೆ ಆಯ್ತು. ಪನೇರ ಒಂಜಿ ಕಾಲ ಬೂಟರಿ ಅಲ್ಪ ಕಾಲ ಅಂತ ನುಡಿ ಕಟ್ಟುಂಟು. ಆವಾಗಲೇ ಕೊಡ್ಬೇಕಂತಿಲ್ಲ, ಅದು ಇನ್ನು ನಮ್ಗೆ ಅನುಕೂಲ ಬಂದಾಗ 5 ವರ್ಷ ಆಯ್ತು ನಾನು ಪ್ರಮೋಷನ್ ಆಗಿ, ಕೊಡ್ಬೇಕು ಅಂತೇಳಿ. ದೈವದಲ್ಲಿ ಈ ಸರ್ತಿ ನಿನ್ನ ಸೇವೆಯನ್ನ ಕೊರಡು ಅಂತ ಹೇಳಿದೆ, ನೀವು ಕೊಡ್ಬೇಕು ಅಂತ ಪ್ರಾರ್ಥನೆ. ಆ ವರ್ಷ ನೇಮಗಳು ಬಂತು, ಪ್ರಾಮಾಣಿಕವಾಗಿ ದುಡಿದ ಹಣಗಳ ಸಂಗ್ರಹಣೆ ಆಯ್ತು ನನ್ನ ಹತ್ರ. ಆಯ್ತಾ, ಕಟ್ಟಗಡೆ ಸಂಪ್ರದಾಯವಾಗಿ ನೇಮ ಆಗ್ಬೇಕು ಅಂತ ಆಯ್ತು. ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ವಿ. ಹೆಂಡತಿ ಹೇಳಿದ್ಲು, ನಾನು ಹಣ ನಾನೇ ಇಟ್ಕೊಳ್ತೇನೆ, ನೀವು ಒಟ್ಟು ಇದು ಮಾಡೋದು ಬೇಡ, ನಾನು ಯಾವುದಕ್ಕೆ ಬೇಕು ಅಷ್ಟು ಕೊಡ್ತೇನೆ ಅಂತೇಳಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಾನು
ನನ್ನ ಒಂದು ಹುಚ್ಚಾಟ, ನನ್ನಲ್ಲಿದ್ದ ಒಂದು ಮೊತ್ತವನ್ನ ಹ್ಮ್ ನಾನೊಬ್ಬರು ಬಡ್ಡಿ ಕೊಡುವವರಿದ್ದಾರೆ ಅವ್ರ ಹತ್ರ ಕೊಟ್ಟದ್ದು. ಹ್ಮ್ ನೀವು ನನಗೆ ಕೊಟ್ರೆ ಹ್ಮ್ ನಾನು ನಿಮ್ಗೆ 1.5 ಲಕ್ಷಕ್ಕೆ ನಾನು 5 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರು. ನಂಗೆ ಇಷ್ಟು ಸಿಗ್ತದಲ್ಲ ಅಂತೇಳಿ. ಜಾಸ್ತಿ ಸಿಗ್ತದಲ್ಲ. ಹ್ಮ್ ಅಲ್ಲ, 1.5 ಲಕ್ಷಕ್ಕೆ ನಾನು 3 ಲಕ್ಷ ಕೊಡ್ತೇನೆ, ಸಾರಿ 3 ಲಕ್ಷ ನಂಗೆ ಸಿಗ್ತದಲ್ಲ ಅಂತ, ಡಬಲ್ ಆಗ್ತದಲ್ಲ ಅಂತ ಖುಷಿ ಆಯ್ತು. ಹ್ಮ್ ಇನ್ನು ಸ್ವಲ್ಪ ಸಮಯ ಅವರು ಕೊಡ್ಲೇ ಇಲ್ಲ. ಹ್ಮ್ ಅವರೇನ್ ಮಾಡಿದ್ರು, 1.5 ಅಲ್ಲ, ನಾನು 1.20 ಕೊಟ್ಟದ್ದು 1.25 ಕೊಟ್ರು, ಹ್ಮ್ ಉಳಿದದ್ದಿಲ್ಲ. ಆಯ್ತಾ, ತಲೆ ಬಿಸಿ ಆಗ್ತದೆ, ಕಣ್ಣೀರು ಬರ್ತದೆ, ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ, ಸೇರಿಡುಂಟು ಎಲ್ಲ ಆಗಿ ಎಲ್ರಿಗೂ ಹಣ ಕೊಟ್ಟು ಹ್ಮ್ ಕಟ್ಟ ಕಡೆಯ ವ್ಯಕ್ತಿಗೆ ಕೊಡುವಷ್ಟು ನನ್ನ ಪರ್ಸಲ್ಲಿ ಹಣ ಇದೆ. ನಾನು ಯಾವುದಕ್ಕೆ ಕೇಳ್ತೇನೆ ಅದನ್ನು ಕೊಡ್ತಾ ಇದ್ದಾಳೆ ಹೆಂಡತಿ. ಎಲ್ಲ ಆಯ್ತು, ಕೊಟ್ಟಾಯ್ತು. ನನ್ನ ತಾಯಿ, ಅಕ್ಕನವರು, ಅಣ್ಣನವರು ಎಲ್ಲ ಸೇರಿ ಬಹಳ ಚಂದ ಆಯ್ತು. ಅದ್ಭುತ ಧರ್ಮನೇಮ ಆಯ್ತು. ಹ್ಮ್ ಅದು ಕೂಡ ಸಂಪ್ರದಾಯಬದ್ಧವಾಗಿ ಯಾರಿಗೂ ಕೊರತೆ ಇಲ್ಲದೆ ಧರ್ಮನೇಮ ಆಯ್ತು. ಅದು ಕೂಡ 3 ಮಂದಿಗೆ ಚಿನ್ನ ಹಾಕಿ ಹ್ಮ್ ಅದು ಹಾಕಬೇಕು ಅಂತಿದ್ದೆ, ಹ್ಮ್ ಹಾಕಿಯೇ ವ್ಯವಸ್ಥೆ ಆಯ್ತು. ಎಲ್ಲ ನೇಮ ಆದ್ಮೇಲೆ ನನ್ನ ಮನಸ್ಸಿಗೆ ಬಂತು, ಇವೊಬ್ಬ ನಂಗೆ ಕೊಡ್ತೇನೆ ಹೇಳಿ ಮೋಸ ಮಾಡಿದಾರಲ್ಲ ಅಂತೇಳಿ, ಮೋಸ ಮಾಡಿದ್ರಲ್ಲ ಅಂತೇಳಿ ಹ್ಮ್ ಫೋನ್ ಮಾಡ್ಲಿಕ್ಕೆ ಹೋಗುವಾಗ ನಾಳೆ ಮಾಡ್ಬೇಕು. ರಾತ್ರಿ ಕನಸಲ್ಲಿ ನನ್ನ ದೈವ ಬಂತು. ಹ್ಮ್ ಅಲ್ಲ ಹೇಳುದು, ಹ್ಮ್ ಅದು ನನ್ನ ಭ್ರಮೇನೋ ಏನು ಗೊತ್ತಿಲ್ಲ, ನನ್ನ ನಂಬಿಕೆ ಅದು. ಹ್ಮ್ ಎಲ್ಲಿಗೆ, ಬಡ್ಡಿ ಹಣದಲ್ಲಿ ನೀನು ಧರ್ಮ ಕೊಡ್ಬೇಕಾ ನಂಗೆ, ನಿನ್ನ ಧರ್ಮದಾನದಲ್ಲಿ ನನ್ನ ಧರ್ಮ ಸ್ವೀಕರಿಸಿನ ಸಾಕು, ಬಿಟ್ಟುಬಿಡು ಅಂತೇಳಿ ಬಿಟ್ಟೇ ಬಿಟ್ಟ. ನಾನು ಇದುವರೆಗೆ ಕೇಳಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಅವ ಸ್ಟ್ಯಾಂಪ್ ಪೇಪರ್ ಕೊಟ್ಟದ್ದು ಇವಾಗಲಿದೆ, ಸ್ಟ್ಯಾಂಪ್ ಪೇಪರ್ ನನ್ನ ಹತ್ರ, ಕೇಸ್ ಮಾಡ್ಬೋದು ಅದರಲ್ಲಿ. ಇಲ್ಲ, ಅದು ಎಲ್ಲ ಆ ಮುಖೇನ ಕೊಟ್ಟದ್ದು, ನಿಜವಾಗಿ ಬಡ್ಡಿಗೆ ಕೊಟ್ಟದ್ದು ಅಪರಾಧ ಅಲ್ವಾ. ಆದ್ರಿಂದ ನಿಂಗೆ ಬೇಕಾಗುವ ನಿನ್ನ ಬೇಕಾದ ಸೇವೆಯನ್ನು ಮಾಡಿಸಿದ್ದೇನೆ. ದೈವದ ಸೇವೆ ಮಾಡುವುದಕ್ಕೆ ಹಣ ಮುಖ್ಯ ಅಲ್ಲ, ಶ್ರದ್ಧೆ ಮುಖ್ಯ, ಭಾವುಕ ಭಕ್ತಿ ಮುಖ್ಯ. ದೈವಕ್ಕೆ ಇಂಥದ್ದೇ ಕೊಡ್ಬೇಕಂತಲ್ಲ, ಸಂಪ್ರದಾಯಬದ್ಧವಾಗಿ ಏನು ಕೊಡ್ತೇವೆ, ಆಡಂಬರ, ಎಷ್ಟು ಬ್ಯಾಂಡ್ ಮಾಡಿದಿರಿ, ಎಷ್ಟು ವಾದ್ಯ ಮಾಡಿದಿರಿ, ಎಷ್ಟು ಜನರನ್ನು ಸೇರಿಸಿದಿರಿ, ಅದು ಮುಖ್ಯ ಅಲ್ಲ. ಅಲ್ಲಿ ನಡೆಯುವಂಥ ಅನ್ನದಾನಗಳು ಇದೆಲ್ಲ ಸರಿಯಾಗಿ ನಡಿಬೇಕು. ಬಡವರಿಗೆ ಒಂದು ಸಾಧ್ಯ ಇಲ್ವೋ, ದೈವಕ್ಕೆ ಹಾಲು ಕೊಡ್ಬೇಕಂತ ಆಸೆ ಉಂಟು, ಏನು ಮಾಡೋದು, ತುಂಬ ಕಡು ಬಡತನ, ಆಸೆ ಉಂಟು. ದೈವದ ಎದುರು ಪ್ರಾರ್ಥನೆ ಮಾಡಿ, ಒಂದು ಶುದ್ಧ ಹಾಲನ್ನು ಕೊಡಿ, ಮಂಚದ ಮೇಲೆ ಇಟ್ಟುಬಿಡಿ, ಸಾಕು, ದೈವ ಸ್ವೀಕರಿಸ್ತದೆ. ದೈವಕ್ಕೆ ನೇಮ ಕೊಡಬೇಕು ಅಂತ ದೈವ ಯಾವತ್ತೂ ಕೇಳೋದಿಲ್ಲ. ಚಿನ್ನ ಬೆಳ್ಳಿ ಯಾವುದು ಬೇಡ ದೈವಕ್ಕೆ. ಯಾಕೆ ದೈವ ಚಿನ್ನ ಬೆಳ್ಳಿ? ಹಾಗಾದ್ರೆ ಕೇಳುವುದಿಲ್ವಾ? ಕೇಳ್ತದೆ, ಇದ್ದವರಿಂದ ಕೇಳ್ತದೆ. ಅದ್ರ ನುಡಿ ಕಟ್ಟಿದೆ, ಅದಕ್ಕೂ ಕೂಡ ಪ್ರಮಾಣ ಇದೆ. ಬೆಂದಿನ ಎತ್ತ ಭತ್ತ ಅಂತೇಳಿ, ದುಡಿದದಕ್ಕೆ ಸಂಬಳ ಅಂತೇಳಿ. ಧರ್ಮ ಅಂತ ಆದಾಗ ಎಲ್ಲ ಜನರು ಕೂಡ ತಪ್ಪು ದಾರಿಗೆ ಇಳಿತಾರೆ. ಮತ್ತು ಸಂಪನ್ಮೂಲ ಕ್ರೋಢೀಕರಣ ಅಂತೇಳಿ, ದೈವ ದೇವಸ್ಥಾನದಲ್ಲಿ ಈಗ ಚಿನ್ನ ಬೆಳ್ಳಿ ಯಾಕೆ ಕೊಡುದು? ಸಂಪನ್ಮೂಲ ಕ್ರೋಢಿ, ಕಷ್ಟ ಆದಾಗ ಅದರ ವಿನಿಯೋಗ ಆಗ್ಬೇಕು ಅಂತೇಳಿ. ಆ ಕ್ಷೇತ್ರದ ಮುಂದಿನ ಆರಾಧನೆ ಕಷ್ಟ ಆದಾಗ ಇದು ವಿನಿಯೋಗ ಆಗ್ಲಿ ಅನ್ನುವಂಥ ಉದ್ದೇಶಕ್ಕೆ ಮಾತ್ರ, ಸಂಪನ್ಮೂಲ ಕ್ರೋಢೀಕರಣಕ್ಕೆ ಹೊರತಾಗಿ ಅದರ ವೈಭವಕ್ಕಲ್ಲ ಅಂತೇಳಿ. ಅರ್ಥ ಆಯ್ತು.